ಇನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ದೆಹಲಿಯಲ್ಲೂ 20ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಪಶ್ಚಿಮ ವಿಹಾರ, ರೋಹಿಣಿ ಸೆಕ್ಟರ್ ಶಾಲೆಗಳಿಗೆ ಬೆದರಿಕೆ ಬಂದಿದೆ. 20ಕ್ಕೂ ಹೆಚ್ಚು ಶಾಲೆಗಳಿಗೆ ಇಮೇಲ್ ಮೂಲಕವೇ ಬೆದರಿಕೆ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಎಂಟ್ರಿ ಕೊಟ್ಟಿದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ 3ನೇ ಬಾರಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇರೋದು. ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ, ಏನು ಕತೆ ಗೊತ್ತಿಲ್ಲ. ಆದರೆ ಬೆಂಗಳೂರಲ್ಲಿ ಬೆದರಿಕೆ ಹಾಕಿದಾರಲ್ಲ, ಆ ಇಮೇಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಅನ್ಸುತ್ತೆ. ಆದರೆ ಅವನು ಈ ಮಕ್ಕಳ ಪೋಷಕರು ಮಕ್ಕಳನ್ನು ಕಳ್ಕೊಳ್ಬೇಕು, ಅನಾಥರಾಗಬೇಕು, ಅದನ್ನು ನೋಡಬೇಕು, ಒಂಥರ ವಿಕೃತವಾದಂಥ ಖುಷಿ ಇದೆಯಲ್ಲ, ಆ ಥರದ ಮೇಲ್ ಬಂದಿದೆ. ಇನ್ನು ದೆಹಲಿಯಲ್ಲೂ ಕೂಡ ಸುಮಾರು 20ಕ್ಕೂ ಅಧಿಕ ಶಾಲೆಗಳಿಗೆ ಬೆದರಿಕೆಯ ಇಮೇಲ್ ಬಂದಿದೆ. ಆ ಇಮೇಲ್ ಐ ಡಿ ಏನು, ಈ ಇಮೇಲ್ ಐ ಡಿ ಏನು, ಒಂದೇ ಇಮೇಲ್ನಿಂದ ಎಲ್ಲಾದರೂ ಬಂದಿದೆಯಾ ಅಥವಾ ಬೇರೆ ಬೇರೆ ಇಮೇಲಾ? ಸುಮಾರು 3 ದಿನಗಳಲ್ಲಿ ಪ್ರತಿದಿನ ಒಂದೊಂದು ರೀತಿಯ ಮೆಸೇಜ್ಗಳು ಬರ್ತಾ ಇದ್ದಾವಂತೆ, ಬೆದರಿಕೆಗಳನ್ನು ಹಾಕಲಾಗ್ತಾ ಇದೆ. ಸುಮಾರು 20ಕ್ಕೂ ಅಧಿಕ ಶಾಲೆಗಳಿಗೆ ದೆಹಲಿಯಲ್ಲಿ ಇದೇ ಥರ ಬಾಂಬ್ ಇಡ್ತೀವಿ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ. ಅದು ಯಾರು ಏನು ಎತ್ತ ಅಂತ ಗೊತ್ತಾಗಿಲ್ಲ. ಆದರೆ ಬೆಂಗಳೂರಲ್ಲಿ ಈ ಹಿಂದೆಯೂ ಕೂಡ ಅನೇಕ ಬಾರಿ ಇದೇ ಥರದ ಬೆದರಿಕೆಗಳು ಬಂದಿದ್ದಾವೆ, ದೆಹಲಿಯಲ್ಲೂ ಕೂಡ ಬಂದಿದ್ದಾವೆ. ಆದರೆ ಯಾವುದನ್ನು ನಾವು ಲೈಟಾಗಿ ತೆಗೆದುಕೊಳ್ಳುವ ಹಾಗಿಲ್ಲ, ಇದು ಹುಸಿ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಮಕ್ಕಳಿದ್ದಾರೆ, ಎಕ್ಸಾಮ್ ಬರಿತಾ ಇರ್ತಾರೆ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಬೆಂಗಳೂರಿನಲ್ಲಿ ಯಾರು ಈ ಇಮೇಲನ್ನು ಕಳಿಸಿದ್ದಾರೆ, ಅದು ಏನು ಎತ್ತ ಅಂತ ಗೊತ್ತಾಗಿದೆ, ಅದರಲ್ಲಿ ಇನ್ಫಾರ್ಮೇಷನ್ ಇದೆ. ಇನ್ನು ದೆಹಲಿಯಲ್ಲಿ ಇಮೇಲ್ ಕೂಡ ಬಂದಿದೆ. ಆ ಇಮೇಲ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಯಾರು ಏನು ಎತ್ತ ಅಂತ ಏನಾದರೂ ಗೊತ್ತಾಗಿದೆಯಾ? ವಾಸು, ಇವತ್ತು ದೆಹಲಿಯಲ್ಲಿ ಬೆಳ್ಳಂಬೆಳಿಗ್ಗೆ ಒಟ್ಟು 20ಕ್ಕೂ ಹೆಚ್ಚು ಶಾಲೆಗಳಿಗಿಂತ ಬಾಂಬ್ ಬೆದರಿಕೆ ಕರೆ ಇಮೇಲ್ ಬರುತ್ತೆ. ಆದ್ರೆ ಇಮೇಲ್ ನಲ್ಲಿ ಏನಂದ್ರೆ ಮೆನ್ಷನ್ ಮಾಡಿರುವಂತದ್ದು ಕೇವಲ ಅಂದ್ರೆ ಬಾಂಬ್ ಅನ್ನು ಇಡಲಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳಿರುವಂತಹ ಕಾರಣಕ್ಕಾಗಿ ಅದು ಇನ್ನೂವರೆಗೂ ಸಹಿತ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಯಾರಿಂದ ಬಂದಿದೆ ಬಾಂಬು, ಎಲ್ಲಿಂದ ಏನಂದ್ರೆ ಬಾಂಬ್ ಮೇಲ್ ಬಂದಿದೆ ಅನ್ನುವಂತಹ ಪೂರ್ತಿಯಾದಂತಹ ಡೀಟೇಲ್ಸ್ ಸಿಕ್ಕಿಲ್ಲ. ಇದ್ರ ಬಗ್ಗೆ ಶೋಧ ಮಾಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಮತ್ತೆ ಈ ಎಲ್ಲಾ ಏನಂದ್ರೆ ಶಾಲೆಗಳಿದಾವಲ್ಲ, ಎಲ್ಲಾ ಶಾಲೆಗಳು ಸಹಿತ ಹೈ ಪ್ರೊಫೈಲ್ ಇರುವಂತಹ ಶಾಲೆಗಳು, ಅಂದ್ರೆ ಅತಿ ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಓದುವಂತಹ ಏನಂದ್ರೆ ಮಕ್ಕಳು ಓದುವಂತಹ ಶಾಲೆಗಳಾಗಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ಆತಂಕದ ವಾತಾವರಣ ಅಂತೂ ನಿರ್ಮಾಣ ಆಗಿತ್ತು ಬೆಳಗ್ಗೆ. ಯಾಕಂದ್ರೆ ಬೆಳಗ್ಗೆ ಶಾಲೆ ಸಾಮಾನ್ಯವಾಗಿ 6 ಗಂಟೆಗಿಂದ 7 ಗಂಟೆವರೆಗೆ ದೆಹಲಿಯಲ್ಲಿ ಆರಂಭ ಆಗುತ್ತೆ. ಬೆಳಗ್ಗೆ 5:59 ಮೇಲ್ ಬಂದಿರುವಂತಹ ಕಾರಣಕ್ಕಾಗಿ ಪ್ರತಿ ಶಾಲೆಗಳಿಗೂ ಸಹಿತ ಪ್ರತ್ಯೇಕವಾದಂತಹ ಮೇಲ್ ಅನ್ನು ಕಳಿಸಲಾಗಿದೆ. ಅದಾದ್ಮೇಲೆ ಯಾವಾಗ ಈ ಘಟನೆ ಗೊತ್ತಾಗುತ್ತೋ, ಅಂದ್ರೆ ಈ ತರ ಬಾಂಬ್ ಬೆದರಿಕೆ ಬಂದಿದೆ ಅಂತ ಹೇಳಿ, ತಕ್ಷಣವೇ ಅಲ್ಲಿರುವಂತಹ ಏನಂದ್ರೆ ಪೊಲೀಸರಾಗಿರ್ಬೋದು ಅಥವಾ ಅಂದ್ರೆ ಅಲ್ಲಿರುವಂತಹ ಏನಂದ್ರೆ ಬಾಂಬ್ ಸ್ಕ್ವಾಡ್ ಟೀಮ್ ಏನಿದೆ ಅಲ್ಲಿ ಹೋಗಿ ಏನಂದ್ರೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹಿತ ಅಂತಹ ಯಾವುದೇ ಏನಂದ್ರೆ ಆಘಾತಕಾರಿಯಾಗುವಂತಹ ಅಲ್ಲಿ ಸ್ಫೋಟಕದ ವಸ್ತುಗಳಾಗ್ಲಿ ಅಥವಾ ಬಾಂಬ್ ಆಗ್ಲಿ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ದೆಹಲಿಯ ಪೊಲೀಸರು ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೀವು ಈ ಪ್ಲೇಸಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಯಾಕಂದ್ರೆ ರೋಹಿಣಿ ಆಗಿರ್ಬೋದು, ಅದ್ರ ಜೊತೆಗೆ ಅಂದ್ರೆ ಅಲ್ಲಿರುವಂತಹ ಪಶ್ಚಿಮ ವಿಹಾರ ಆಗಿರ್ಬೋದು, ಈ ಸಿವಿಲ್ ಲೈನ್ ಆಗಿರ್ಬೋದು, ಇವೆಲ್ಲ ಹೈ ಪ್ರೊಫೈಲ್ ಜನ ಅಂದ್ರೆ ವಾಸ ಮಾಡುವಂತಹ ಸ್ಥಳ. ಇಂತಹ ಸ್ಥಳಗಳಲ್ಲೇ ಏನಂದ್ರೆ ಬಾಂಬ್ ಬೆದರಿಕೆ ಕರೆ ಒಂದು ವಾರದಲ್ಲಿ 3ನೇ ಬಾರಿ ಆಗ್ತಾ ಇದೆ. ಇದು ಕೇವಲ ಇವತ್ತು ಮಾತ್ರ ಅಲ್ಲ, ಕೇವಲ ಒಂದೇ ಒಂದು ವಾರದಲ್ಲಿ ಕಳೆದ 7 ದಿವಸಗಳ ಲೆಕ್ಕಾಚಾರವನ್ನು ಇಟ್ಕೊಂಡ್ರೆ 3 ಬಾರಿ ಬಾಂಬ್ ಬೆದರಿಕೆ ಕರೆ ಬಂದಿರುವಂತದ್ದು ಸ್ವಲ್ಪ ಆತಂಕ ಕಾರಣ ಆಗಿರುವಂತದ್ದು. ಈಗ ಮಕ್ಕಳಿಗೆಲ್ಲರಿಗೂ ಸಹಿತ ಶಾಲೆಯಿಂದ ರಜಾ ಕೊಟ್ಟು ಅವರಿಗೆ ಮನೆ ಕಳಿಸುವಂತಹ ಕೆಲಸವನ್ನ ಈಗಾಗಲೇ ಶಾಲೆಯ ಆಡಳಿತ ಮಂಡಳಿ ಮಾಡಿರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.